ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ವಿಡಿಯೋ ಬಂದು ಕೇದಾರ್ನಾಥ್ ಮತ್ತು ತ್ರಿವೇಗಿ ನಾರಾಯಣ್ ದೇವಸ್ಥಾನನ ಬಜೆಟ್ ಫ್ರೆಂಡ್ಲಿಯಾಗಿ ಮತ್ತು ಕಂಫರ್ಟಾಗಿ ಹೆಂಗೆ ಮಾಡೋದು ಅಂತ. ನಾನು ಬಜೆಟ್ ಫ್ರೆಂಡ್ಲಿ ಮಾಡಿರೋದ್ರಿಂದ ಈ ಜರ್ನಿನ ನಾನು ಟ್ರೈನಲ್ಲಿ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಬೆಂಗಳೂರಿಂದ ಡೆಲ್ಲಿಗೆ ಟ್ರೈನಲ್ಲಿ ಬಂದೆ. ತಿರ್ಗಾ ಡೆಲ್ಲಿಯಿಂದ ನಾನು ಹರಿದ್ವಾರ್ಗೂ ಕೂಡ ನಾನು ಟ್ರೈನಲ್ಲೇ ಬಂದೆ. ಅದಕ್ಕೆ ಎಷ್ಟಾಯಿತು ಅಂತ ಫೈನಲಲ್ಲಿ ಹೇಳ್ತೀನಿ. ನನ್ನ ಪ್ಲ್ಯಾನ್ ಇದ್ದಿದ್ದು ಹರಿದ್ವಾರಲ್ಲೇ ಸ್ಟೇ ಮಾಡೋದು. ಹಾಗಾಗಿ ನಾನು ರೈಲ್ವೆ ಸ್ಟೇಷನಿಂದ ಆಚೆ ಬರ್ತಿದ್ದಂಗೆ ಒಂದು ರೂಮ್ ತೊಗೊಂಡೆ. 500 ರುಪೀಸ್ಗೆ ರೂಮ್ ತೊಗೊಂಡು ರೂಮಲ್ಲಿ ಫ್ರೆಶ್ ಆಗಿ ನಾನು ಸೋನ್ ಪ್ರಯಾಗಿಗೆ ಟಿಕೆಟ್ ಬುಕ್ ಮಾಡೋಣ ಅಂತ ಆಚೆ ಬಂದೆ. ಹರಿದ್ವಾರ ರೈಲ್ವೆ ಸ್ಟೇಷನಿಂದ ರೈಟ್ ಸೈಡಿಗೆ ಬಂದರೆ ನಮಗೆ ಹರಿದ್ವಾರಿಂದ ಬಸ್ ಸ್ಟ್ಯಾಂಡ್ ಇದೆ. ಅಲ್ಲಿ ನಾವು ತುಂಬ ಜನ ಏಜೆಂಟ್ಸ್ಗಳು ಇರ್ತಾರೆ. ಅಲ್ಲಿ ನಾವು ಸೋನ್ ಪ್ರಯಾಗಿಗೆ ಬಸ್ನ ಬುಕ್ ಮಾಡ್ಬೋದು. ನಾವು ತುಂಬ ಬೇಗ ಬಂದು ಬುಕ್ ಮಾಡಬೇಕು. ಟಿಕೆಟ್ಸ್ಗಳು ತುಂಬ ಬೇಗ ಸೋಲ್ಡ್ ಔಟ್ ಆಗ್ತವೆ. ಹಂಗಾಗಿ ನನಗೆ ಸೋನ್ ಪ್ರಯಾಗಿಗೆ ಬಸ್ಸು ಟಿಕೆಟ್ ಸಿಗಲಿಲ್ಲ. ಬೆಳಗಿನ ಜಾವ ನಮಗೆ ಶೇರಿಂಗ್ ಟ್ಯಾಕ್ಸಿನಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ನಾನು ಹಂಗಾಗಿ 1000 ರುಪೀಸ್ ಪರ್ ಹೆಡ್ ಹಂಗೆ ಶೇರಿಂಗ್ ಟ್ಯಾಕ್ಸಿ ಸೋನ್ ಪ್ರಯಾಗಿಗೆ ಬುಕ್ ಮಾಡಿಕೊಂಡು ನಮ್ಮ ಜರ್ನಿನ ಸೋನ್ ಪ್ರಯಾಗ್ ಕಡೆಗೆ ಬೆಳಗಿನ ಜಾವ ಎದ್ದು ಸ್ಟಾರ್ಟ್ ಮಾಡಿದ್ವಿ. ಹರಿದ್ವಾರಿಂದ ಸೋನ್ ಪ್ರಯಾಗಿಗೆ ಡಿಸ್ಟೆನ್ಸ್ ಇರೋದು ಬರೀ 225 ಕಿಲೋಮೀಟ್ರು. ಆದರೆ ನಾವು ಬೆಳಗಿನ ಜಾವ 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ 6 ಗಂಟೆ ಆಗುತ್ತೆ ನಾವು ಸೋನ್ ಪ್ರಯಾಗಿಗೆ ಹೋಗೋಷ್ಟರೊಳಗೆ. ಹಂಗಾಗಿ ನಾವು ಒಂದಿನ ನೈಟು ಸೋನ್ ಪ್ರಯಾಗು ಸ್ಟೇ ಮಾಡಬೇಕು, ಇಲ್ಲಾಂದರೆ ಗೌರಿಕುಂಡಿಗೆ ಹೋಗಿ ಸ್ಟೇ ಮಾಡಬೇಕಾಗುತ್ತೆ. ನಮಗೆ ಟೈಮಲ್ಲೇ 6 ಗಂಟೆ ಆಗಿದ್ದರಿಂದ ನಾವು ಸೋನ್ ಪ್ರಯಾಗಲ್ಲೇ ಸ್ಟಾಪ್ ಮಾಡಿ ರೂಮ್ ಮಾಡಿದ್ವಿ. ಸೋನ್ ಪ್ರಯಾಗ್ ಬಸ್ ಸ್ಟ್ಯಾಂಡಿಂದನೇ ನಮಗೆ ಸ್ಟಾಪ್ ಮಾಡಿಬಿಡ್ತಾರೆ. ಅಲ್ಲಿಂದ ಮುಂದಕ್ಕೆ ನಮಗೆ ಅರೌಂಡ್ ಇನ್ನೂ 1 ಕಿಲೋಮೀಟ್ರು ನಾವು ಸೋನ್ ಪ್ರಯಾಗ್ ಮೇಯ್ನ್ ರೋಡಿಗೆ ಹೋದರೆ ನಮಗೆ ಅಲ್ಲಿ ಡಾರ್ಮೆಂಟ್ರಿಗಳು ಸಿಗ್ತವೆ. ನಮ್ಗೆ ಆರಾಮಾಗಿ 300 ರುಪೀಸಿಗೆ ಡಾರ್ಮೆಂಟ್ರಿ ಸಿಕ್ತು. ನಾವು ಅಲ್ಲೇ ತೊಗೊಂಡು ನಾವು ಸ್ಟೇ ಮಾಡಿದ್ವಿ. ನಾವು ಬೆಳಿಗ್ಗೆ ಬೇಗ ಎದ್ದು 5 ಗಂಟೆಗೆಲ್ಲ ಗೌರಿಕುಂಡ್ ಕಡೆಗೆ ಹೊರಟ್ವಿ. ಗೌರಿಕುಂಡಿಗೆ ನಮಗೆ ಶೇರಿಂಗ್ ಕ್ಯಾಬ್ ಸಿಕ್ತು. ಶೇರಿಂಗ್ ಕ್ಯಾಬ್ ಎತ್ಕೊಂಡು ನಾವು ಕೇದಾರ್ನಾಥ್ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಟೋಟಲ್ಲು ಅಲ್ಲಿ ಡಿಸ್ಪ್ಲೇ ಆಗೋದು 16 ಕಿಲೋಮೀಟ್ರ್ ಇದೆ ಟ್ರೆಕ್ಕಿಂಗು ಅಂತ. 20 ಕಿಲೋಮೀಟ್ರ್ ಇದು ಕೇದಾರ್ನಾಥ್ ಟ್ರೆಕ್ಕಿಂಗ್ ಆಗುತ್ತೆ. ಮತ್ತು ನಾವು ಸೋನ್ ಪ್ರಯಾಗಿಗೆ ಬಂದಿದ್ದು ಹಿಂದಿನ ದಿನವೇ ನಾವು ಎಂಟ್ರಿ ಟಿಕೆಟಿಂದು ನಮ್ಮದು ವೆರಿಫಿಕೇಷನ್ನು ಎಲ್ಲ ಮುಗಿಸ್ಬಿಡೋದು ಒಳ್ಳೆಯದು. ಬೆಳಿಗ್ಗೆ ಎದ್ದು ಅದು ಪ್ರೊಸೀಜರ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಡಿಲೇ ಆಗುತ್ತೆ. ನಮಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋದು ಲೇಟ್ ಆದರೆ ನಾವು ಟಾಪಿಗೆ ಹೋಗೋದು ತುಂಬ ಲೇಟ್ ಆಗುತ್ತೆ. ಆದಷ್ಟು ಬೇಗ ಬಂದು ಸೋನ್ ಪ್ರಯಾಗಲ್ಲೇ ಎಂಟ್ರಿದು ಪ್ರೊಸೀಜರ್ ಎಲ್ಲ ಹಿಂದಿನ ದಿನವೇ ನಾವು ಮುಗಿಸ್ಕೊಳೋದು ಒಳ್ಳೆಯದು. ಮತ್ತು ಕೇದಾರ್ನಾಥ್ ಟ್ರೆಕ್ಕಿಂಗ್ ಬಂದು 16 ಕಿಲೋಮೀಟರ್ಸ್ ಇಲ್ಲ 20 ಕಿಲೋಮೀಟರ್ಸ್ ಇದೆ. ನಾವು ಬೆಳಿಗ್ಗೆ 6-6:30ಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು. ನಾವು ಟಾಪಿಗೆ ರೀಚ್ ಆಗೋ ಅಷ್ಟರೊಳಗೆ ನಮಗೆ 5:30 to 6 ಆಗಿತ್ತು. ನಾವು ಇಲ್ಲಿ ಬರೋದಕ್ಕೆ ಮುಂಚೆನೇ ಉತ್ತರಾಖಂಡ್ ಟೂರಿಸಂ ವೆಬ್ ಪೇಜಿಂದ ನಾವು ಮೇಲ್ಗಡೆ ಕೇದಾರ್ನಾಥ್ ಟಾಪಲ್ಲಿ ನಾವು ಒಂದು ರೂಮ್ನ ಬುಕ್ ಮಾಡಿದ್ವಿ. ಅಂದರೆ ಟೆಂಟ್ ಸ್ಟೇನ ಬುಕ್ ಮಾಡಿದ್ವಿ. ಅದು ನಮಗೆ 500 ರುಪೀಸ್ ಕಾಸ್ಟ್ ಆಗಿತ್ತು. ಬರ್ತಿದ್ದಂಗೆ ನಾವು ಆರಾಮಾಗಿ ಕ್ಲೀನಾಗಿ ಫ್ರೆಶ್ ಅಪ್ ಎಲ್ಲ ಆಗಿ ಸಂಜೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಹೋದ್ವಿ. ಸಂಜೆ ಎಲ್ಲ ಅಲ್ಲೇ ಓಡಾಡ್ಕೊಂಡು ದರ್ಶನನೂ ಒಂದು ಸತಿ ಬೆಳಗ್ಗೆ ಮಾಡೋಣ ಅಂತೇಳಿ ಇನ್ನೊಂದು ಸತಿ ಸಂಜೆನೂ ಒಂದು ಸತಿ ದರ್ಶನ ಮಾಡಿ ಭೀಮಶಿಲಾ ಬಂಡೆ ಎಲ್ಲ ನೋಡಿಕೊಂಡು ಹಿಂದೆ ಎಲ್ಲ ಓಡಾಡ್ಕೊಂಡು ಆರಾಮಾಗಿ ಲೋಕಲಲ್ಲಿ ನಮ್ಗೆ ಅಲ್ಲೇ ಒಂದು 100 ರುಪೀಸಿಂದ 250-100 ರುಪೀಸ್ಗೆ ನಮಗೆ ಫುಡ್ ಸಿಕ್ತು. ನಾವು ಅದನ್ನು ಊಟ ಮಾಡಿಕೊಂಡು ಬಂದು ಆರಾಮಾಗಿ ಮನಿಕೊಂಡ್ವಿ. ನಾವು ಬೆಳಗಿನ ಜಾವ ಬೇಗ ಎದ್ದು 4 ಗಂಟೆಗೆಲ್ಲ ಮತ್ತೆ ಲೈನಲ್ಲಿ ದರ್ಶನಕ್ಕೆ ಅಂತ ನಿಂತ್ಕೊಂಡ್ವಿ. 4 ಗಂಟೆಗೆ ದರ್ಶನಕ್ಕೆ ನಿಂತ್ಕೊಂಡ್ರೆ ನಮಗೆ ಜ್ಯೋತಿರ್ಲಿಂಗನ ಮುಟ್ಟಕ್ಕೆ ಬಿಡ್ತಾರೆ ಅಂತ ಮುಂಚೆನೇ ಬೇರೆಯವರೆಲ್ಲ ಹೇಳಿದರು. ಅದಕ್ಕೋಸ್ಕರ ನಾವು 4 ಗಂಟೆಗೆ ಲೈನಲ್ಲಿ ನಿಂತ್ಕೊಂಡು ದರ್ಶನಕ್ಕೆ ವೆಯ್ಟ್ ಮಾಡಿಕೊಂಡು 5-5:30 ಅಷ್ಟರೊಳಗೆಲ್ಲ ನಮಗೆ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ತಿರ್ಗಿ ಆಚೆಗಡೆ ಬಂದು ನಾವು ಶಂಕರಾಚಾರ್ಯ ಅವ್ರ ಸ್ಟ್ಯಾಚ್ಯು, ಭೈರವ ಟೆಂಪಲ್ಲು ಎಲ್ಲ ನೋಡಿಕೊಂಡು ನಾವು 9-9:30 ಅಷ್ಟರೊಳಗೆಲ್ಲ ನಮ್ಮ ಕೆಳಗಡೆಗೆ ಗೌರಿಕುಂಡ್ ಕಡೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಾವು ಅರೌಂಡ್ 3 ಗಂಟೆಗೆಲ್ಲ ಗೌರಿಕುಂಡ್ ಬಂದಿದ್ವಿ. ಹಂಗಾಗಿ 3:30-4 ಗಂಟೆ ಅಷ್ಟೊತ್ತಿಗೆಲ್ಲ ಸೋನ್ ಪ್ರಯಾಗ್ ತಲುಪಿ ಅಲ್ಲಿಂದ ನಾವು ತ್ರಿವೇಗಿ ನಾರಾಯಣ್ ದೇವಸ್ಥಾನ ಕಡೆಗೆ ಶೇರಿಂಗ್ ಕ್ಯಾಬ್ನ ಹುಡುಕಿದ್ವಿ. ನಮಗೆ ಪರ್ ಹೆಡ್ 200 ರುಪೀಸು ಶೇರಿಂಗ್ ಕ್ಯಾಬು ಸಿಕ್ತು. ನಮಗೆ ಅಲ್ಲಿಂದ ಸೋನ್ ಪ್ರಯಾಗಿಂದ ಅರೌಂಡ್ ಒಂದು 50-60 ಕಿಲೋಮೀಟ್ರ್ ಇದೆ ತ್ರಿವೇಗಿ ನಾರಾಯಣ್ ದೇವಸ್ಥಾನ. ತ್ರಿವೇಗಿ ನಾರಾಯಣ್ ದೇವಸ್ಥಾನ ಬಂದು ಶಿವ ಪಾರ್ವತಿ ಮದುವೆ ಆಗಿದ್ದ ಜಾಗ. ತ್ರಿವೇಗಿ ನಾರಾಯಣ್ ದೇವಸ್ಥಾನದಲ್ಲಿ ಅವಾಗ ಹಚ್ಚಿದ ಹೋಮದ ಕುಂಡ ಇಲ್ಲಿವರೆಗೂ ಆರಿಲ್ವಂತೆ. ಇವಾಗಲೂ ಕೆಲವರು ಇಲ್ಲಿ ಬಂದು ಮದುವೆ ಆಗ್ತಾರೆ. ಶಿವ ಪಾರ್ವತಿ ಥರ ಸ್ಟ್ರಾಂಗಾಗಿ ಬಾಂಡಿಂಗ್ ಲೈಫ್ ಇರುತ್ತೆ ಅಂತೇಳಿ ಇಲ್ಲಿಗೆ ಬಂದು ಮದುವೆ ಆಗೋವಂಥ ಪದ್ಧತಿನೂ ಕೆಲವರಲ್ಲಿದೆ ಇಲ್ಲೂ. ನಾವು ತ್ರಿವೇಗಿ ನಾರಾಯಣಿಂದ ಸಂಜೆ ಒಂದು 6 ಗಂಟೆ ಹಿಂಗೆ ಹೊರಟು ತಿರ್ಗಾ ಬಂದು ಸೋನ್ ಪ್ರಯಾಗಲ್ಲಿ ಸ್ಟೇ ಆದ್ವಿ. ಸೋನ್ ಪ್ರಯಾಗಿಂದ ನಾವು ತಿರ್ಗಾ ಮತ್ತೆ ಶೇರಿಂಗ್ ಟ್ಯಾಕ್ಸಿನೇ ಮಾಡಿದ್ವಿ. ಸೋನ್ ಪ್ರಯಾಗಿಂದ ಹರಿದ್ವಾರಿಗೆ ಬೆಳಗಿನ ಜಾವ ಹೊರಡೋದಕ್ಕೆ ಶೇರಿಂಗ್ ಟ್ಯಾಕ್ಸಿನೇ ನಮಗಲ್ಲೊಬ್ಬರು ಏಜೆಂಟ್ ಸಿಕ್ಕಿದ್ರು. ಅಲ್ಲಿಗೆ ಬಂದು ತಿರ್ಗಾ ನಾವು ಹರಿದ್ವಾರಿಗೆ ಬಂದು
ತಿರ್ಗಾ ನಾವು ಸಂಜೆ ಬಂದು ಒಂದು 5 ಗಂಟೆಗೆಲ್ಲ ನಾವು ಹರಿದ್ವಾರಿಗೆ ಬಂದಿದ್ವಿ. ಹರಿದ್ವಾರಲ್ಲಿ ನಾವು ತಿರ್ಗಾ ಫ್ರೆಶ್ ಅಪ್ ಆಗಿ ಗಂಗಾ ಆರತಿಗೆಲ್ಲ ಓಡಾಡಿಕೊಂಡು ಗಂಗಾ ಆರತಿ ಎಲ್ಲ ನೋಡಿಕೊಂಡು ನಾವು ತಿರ್ಗಾ ಸಂಜೆ ಬಂದು ಹರಿದ್ವಾರಲ್ಲೇ ರೆಸ್ಟ್ ಮಾಡಿದ್ವಿ. ಹರಿದ್ವಾರಲ್ಲಿ ಗಂಗಾ ಆರತಿ ಬಂದು 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 6 ಗಂಟೆಯಿಂದ 7 ಗಂಟೆವರೆಗೂ ಇರುತ್ತೆ. ಗಂಗಾ ಆರತಿ ಮುಗಿಸ್ಕೊಂಡು ನೀವು ಆರಾಮಾಗಿ ಅಲ್ಲೇ ಲೋಕಲ್ ಸ್ಟ್ರೀಟ್ ಫುಡ್ ಎಲ್ಲ ತುಂಬ ಒಳ್ಳೊಳ್ಳೆ ಸ್ವೀಟ್ಸ್ಗಳು ಸಿಗುತ್ತೆ ಹರಿದ್ವಾರಲ್ಲಿ. ಆ ಸ್ವೀಟ್ಸು ಎಲ್ಲ ಫುಡ್ಡೆಲ್ಲ ತಿಂದ್ಕೊಂಡು ಆರಾಮಾಗಿ ಬಂದು ಹರಿದ್ವಾರಲ್ಲೇ ರೆಸ್ಟ್ ಆಗಿ ತಿರ್ಗಾ ನಾವು ಬೆಳಿಗ್ಗೆ ಎದ್ದು ಹರಿದ್ವಾರದಿಂದ ಡೆಲ್ಲಿ ಕಡೆಗೆ ನಾವು ಟ್ರೈನಲ್ಲಿ ಹೋದ್ವಿ. ಹರಿದ್ವಾರದಿಂದ ಡೆಲ್ಲಿಗೆ ನಮಗೆ 200 ರುಪೀಸ್ ಪರ್ ಹೆಡ್ಡು ಟ್ರೈನ್ ಟಿಕೆಟ್ ಆಯಿತು. ತಿರ್ಗಾ ನಮಗೆ ನೈಟು ಡೆಲ್ಲಿಯಿಂದ ಬೆಂಗಳೂರಿಗೆ ಟ್ರೈನ್ ಇತ್ತು, ಅದು ನಮಗೆ 1000 ಆಯಿತು. ಟೋಟಲ್ ನಮಗೆ ಕೇದಾರ್ನಾಥ್ ತ್ರಿವೇಗಿ ನಾರಾಯಣ್ ಟ್ರಿಪ್ ಕಾಸ್ಟ್ ಬಂದು 11,000 to 12,000 ಬಿದ್ದಿದೆ. ಟ್ರೈನಲ್ಲಿ ಕಂಫರ್ಟಬಲಾಗಿ ನಾವು ಮಾಡ್ಕೊಂಬಂದಿದ್ವಿ ಆರಾಮಾಗಿ. ಮೇಯ್ನಾಗಿ ಕೇದಾರ್ನಾಥ್ ಯಾರ್ಯಾರು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರದ್ದು ರಿಜಿಸ್ಟ್ರೇಷನ್ನ ಡೇಟ್ ಕರೆಕ್ಟಾಗಿ ಮಾಡಬೇಕು. ನೀವು ಯಾವ ಡೇಟಲ್ಲಿ ರಿಜಿಸ್ಟ್ರೇಷನ್ ಮಾಡಿರ್ತೀರೋ ಅದಕ್ಕಿಂತ ಒಂದಿನ ಮುಂಚೆ ಮಾತ್ರ ಹೋಗ್ಬೋದು. 2 ದಿನ 3 ದಿನ ಮುಂಚೆ ಹೋಗೋದು, ರಿಜಿಸ್ಟ್ರೇಷನ್ ಆದಮೇಲೆ ಒಂದು 2 ದಿನ ಆದಮೇಲೆ ಹೋಗೋದು ಮಾಡಿದ್ರೆ ಅಲ್ಲಿ ಒಳಗಡೆ ಬಿಡ್ಕೊಳಲ್ಲ ನಿಮ್ಮನ್ನು. ಅಲ್ಲಿ ಸೋನ್ಪ್ರಯಾಗಲ್ಲೇ ನಿಮ್ಮನ್ನು ಸ್ಟಾಪ್ ಮಾಡಿಬಿಡ್ತಾರೆ, ಮುಂದಕ್ಕೆ ಹೋಗೋದಕ್ಕೆ ಬಿಡಲ್ಲ. ಮೇಯ್ನ್ ಇದೊಂದು ಪಾಯಿಂಟ್ನ ಯೋಚನೆ ಮಾಡ್ಕೊಳ್ಳಿ, ಗಮನದಲ್ಲಿಟ್ಕೊಳ್ಳಿ. ಕ್ಲೀನಾಗಿ ರಿಜಿಸ್ಟ್ರೇಷನ್ ಡೇಟ್ ಯಾವತ್ತಿರುತ್ತೋ ಅದಕ್ಕಿಂತ ಒಂದಿನ ಮುಂಚೆ ಇಲ್ಲ ಒಂದಿನ ಡೇಟ್ ಆದಮೇಲೆ ಅಷ್ಟೇ. ಅದಾದಮೇಲೆ 2-3 ದಿನ ಆದಮೇಲೆ ಹೋಗ್ತೀವಿ ಅಂದರೆ ನಿಮ್ಮನ್ನು ಮುಂದಕ್ಕೆ ಬಿಡಲ್ಲ ಅವರು. ಮತ್ತು ಸೋನ್ಪ್ರಯಾಗಲ್ಲಿ ಹರಿದ್ವಾರಲ್ಲಿ ನೀವು ಸ್ಟೇ ಆರಾಮಾಗಿ ಹುಡುಕ್ಬೋದು. ಆದರೆ ಕೇದಾರ್ನಾಥಿಗೆ ಟಾಪಲ್ಲಿ ನೀವು ಸ್ಟೇಸ್ನ ಕಂಪಲ್ಸರಿ ಬುಕ್ ಮಾಡ್ಕೊಂಬನ್ನಿ. ತುಂಬ ಜನ ಪ್ರಾಬ್ಲಮ್ ಮಾಡ್ಕೊಂಡು ಆಚೆ ಕಡೆ ಎಲ್ಲ ಸ್ಟೇ ಮಾಡೋಂಗಾಗುತ್ತೆ. ಅಲ್ಲಿ ಲಿಮಿಟೆಡ್ ಸ್ಟೇ ಇರುತ್ತೆ. ಇವಾಗ ತುಂಬ ಜಾಸ್ತಿ ಇದ್ದಾವೆ, ಆದ್ರೂ ಸ್ವಲ್ಪ ನೋಡಿಕೊಂಡು ನೀವು ಯಾವುದೇ ಕಾರಣಕ್ಕೂ ಮುಂಚೆನೇ ಬುಕ್ ಮಾಡ್ಕೊಂಡು ಸ್ಟೇನ ಬರೋದು ತುಂಬ ಒಳ್ಳೆಯದು. ಆಧಾರ್ ಕಾರ್ಡ್ ಹಾರ್ಡ್ ಕಾಪಿ ಇಟ್ಕೊಂಬರೋದು ತುಂಬ ಒಳ್ಳೆಯದು. ಸೋನ್ಪ್ರಯಾಗಲ್ಲಿ ATMಗೆಲ್ಲ ಓಡಾಡೋಕ್ಕಾಗಲ್ಲ, ಆದಷ್ಟು ಕ್ಯಾಶ್ ಇಟ್ಕೊಂಬರೋದು ತುಂಬ ಒಳ್ಳೆಯದು. ಕೇದಾರ್ನಾಥ್ ಯಾತ್ರೆ, ಚಾರ್ಧಾಮು, ಬದ್ರಿ ಯಾವುದೇ ಯಾತ್ರೆಗೆ ಬರಬೇಕು ಅಂದರೂ ಫಸ್ಟ್ ರಿಜಿಸ್ಟ್ರೇಷನ್ ಕಂಪಲ್ಸರಿ ಉತ್ತರಾಖಂಡ್ ಟೂರಿಸಮಲ್ಲಿ. ಅದು ಮಾಡ್ಕೊಳೋದು ಹೆಂಗೆ ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ನೋಡಿ.